ಹಾಯ್ ಎವ್ರಿವನ್, ಇವತ್ತು ನಾವು ಮಾಡ್ತಾ ಇರೋ ಡಿಸೈನ್ ಯಾವುದು ಅಂದರೆ ಸ್ಲ್ಯಾಂಟ್ ಆರ್ಚ್ ಪೀಕಾಟ್ ಡಿಸೈನು. ಫಸ್ಟ್ ನಾವು ಒಂದು ಲಾಕ್ ಹಾಕೋಬೇಕು. ನೆಕ್ಸ್ಟ್ ಸಿಂಗಲ್ ಕ್ರೋಶ ಹಾಕಿ ಅಲ್ಲಿಗೆ ಒಂದು ಬೀಡ್ ಹಾಕೋಬೇಕು. ಬೀಡ್ ಹಾಕಿದ್ಮೇಲೆ ನೆಕ್ಸ್ಟ್ ಸೂಜಿ ಮೇಲೆ ದಾರ ತಗೊಂಡು ಸ್ಲ್ಯಾಂಟಾಗಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ಸ್ ವಿಡಿಯೋ ಬೇಕಂತ ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ. ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅಲ್ಲಿ ಒಂದು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ಸ್ ಹಾಕೋಬೇಕಾಗುತ್ತೆ. ನಿಮಗೆ ಇಲ್ಲಿ ಯಾವುದಾದ್ರೂ ಸ್ಟೆಪ್ಸ್ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮತ್ತೆ ತಿಳಿಸ್ಕೊಡ್ತೀನಿ. ಈಗ ನಾವು 3 ಚೈನ್ಸ್ ಹಾಕಿದ್ಮೇಲೆ ನೆಕ್ಸ್ಟ್ ಅಲ್ಲಿ ಡಬಲ್ ಕ್ರೋಶ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪ್ ಒಳಗಡೆಯಿಂದ ಸೂಜಿ ತೊಗೊಂಡು ದಾರ ಅದರಿಂದ ಸುತ್ತಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕಬೇಕಾಗತ್ತೆ. ಆವಾಗ ಅದು ಪೀಕಾಟ್ ಡಿಸೈನ್ ಆಗುತ್ತೆ. ನೀವಿಲ್ಲಿ ಎಷ್ಟು ಪೀಕಾಟ್ ಡಿಸೈನ್ ಬೇಕಾಗುತ್ತೋ ಅಷ್ಟು ಪೀಕಾಟ್ ಡಿಸೈನ್ ಹಾಕೋಬೋದು. ನಾನಿಲ್ಲಿ 7 ಪೀಕಾಟ್ ಡಿಸೈನ್ ಹಾಕೊತಾ ಇದ್ದೀನಿ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ. ನೀವು ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತೋ ಅಷ್ಟು ಪೀಕಾಟ್ ಡಿಸೈನ್ನ ನೀವು ಹಾಕ್ಕೋಬೋದು. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ಸ್ಗಳು ಬೇಕಂತಂದರೆ, ಕ್ಯಾಟಲಾಗ್ ಬೇಕಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.